ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಒಂದು ಸಿಂಪಲ್ಲಾದ ಆಲೂಗೆಡ್ಡೆ ಪೆಪ್ಪರ್ ಫ್ರೈ ಮತ್ತು ಮೊಳಕೆ ಕಾಳು ಹುರುಳಿ ಪಲ್ಯ ಎರಡೂ ಒಟ್ಟಿಗೆ ಮಾಡಿ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ನನ್ನ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಹುರುಳಿ ಪಲ್ಯ. ಸಿಂಪಲ್ಲಾಗಿ ಏನೂ ಹಾಕಿಲ್ಲ. ಹುರುಳಿಕಾಳನ್ನು ಬೇಯಿಸ್ಕೊಂಡು ಈರುಳ್ಳಿ ಒಣಮೆಣಸಿನ್ಕಾಯಿ ಪುಡಿ, ಅರಿಶಿನ, ಉಪ್ಪು, ಕರಿಬೇವು ಸೊಪ್ಪು ಅಷ್ಟೇ. ಇದು ಆಲೂಗೆಡ್ಡೆ ಪೆಪ್ಪರ್ ಫ್ರೈ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫಸ್ಟು ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದಕ್ಕೆ ಅರಿಶಿನ, ಉಪ್ಪು ಹಾಕಿ, ಪೆಪ್ಪರ್ ಹಾಕಿ ಈರುಳ್ಳಿ ಜೊತೆ ಫ್ರೈ ಮಾಡೋದು. ಸಿಂಪಲ್ಲಾದ ಅಡುಗೆ. ಇದು ಟೊಮೆಟೊ ರೈಸು. ನಾನು ಈ ಟೊಮೆಟೊ ರೈಸಿಗೆ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರಿದೆ, ನಾನು ಟೊಮೆಟೊ ರೈಸ್ ಮಾಡಿದ್ದೀನಿ. ಆ ಟೊಮೆಟೊ ರೈಸಿಗೆ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಬನ್ನಿ. ಸಿಂಪಲ್ಲಾಗಿ ತೋರಿಸಿದ್ದೀನಿ, ಬನ್ನಿ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯಿತಾ? ಏನು ಮಾಡ್ತಾಯಿದ್ದೀರಾ? ನೋಡಿ, ಇವತ್ತು ಸಿಂಪಲ್ಲಾಗಿ ಒಂದೆರಡು ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ ಹಾಕಿ ಫ್ರೈ ಮಾಡಿದ್ದೀನಿ. ಇನ್ನೊಂದು ಬಾಣಲಿಯಲ್ಲಿ ನೋಡಿ ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ಬಂದು ನಾನು ನೋಡಿ ಆಲೂಗೆಡ್ಡೆ ಬೇಯಿಸ್ಕೊಂಡು ಸಾಲ್ಟು, ಪೆಪ್ಪರು, ಅರಿಶಿನ ಹಾಕಿದ್ದೀನಿ. ಸಿಂಪಲ್ ಅದು ಸುಮ್ಮನೆ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರಿಗೆ ನಂಚ್ಕೊಳ್ಳೋಕ್ಕೆ. ಯಾವಾಗಲೂ ನಾನ್ ವೆಜ್ ತಿಂದು ಬೋರ್ ಆಗಿದೆ, ಅದಕ್ಕೆ ಆಲೂಗೆಡ್ಡೆನ ಬೇಯಿಸ್ಕೊಂಡು ಸಾಲ್ಟು, ಪೆಪ್ಪರು, ಅರಿಶಿನ ಅಷ್ಟೇ. ಸಿಂಪಲ್ ಫ್ರೈ ಇದೆ. ಈ ಕಡೆ ನೋಡಿ ಹುರುಳಿಕಾಳು ಬೇಯಿಸ್ಕೊಂಡು ಅರಿಶಿನ, ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನೇ ಇದಕ್ಕೆ ಹಾಕ್ತೀನಿ. ಹುರುಳಿಕಾಳು ಮೊಳಕೆ ಕಟ್ಟಿ ಇಟ್ಟಿದ್ದೆ ಮೊನ್ನೆ. ಅದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಒಂದು 5 ವಿಸಿಲ್ ಫಸ್ಟೇ ಬೇಯಿಸ್ಕೊಂಡು, ಇವಾಗ ನಾನು ಒಣಮೆಣಸಿನಕಾಯಿ ಪುಡಿ ಮತ್ತು ಈರುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ, ಎಣ್ಣೆ ಹಾಕಿ ಆ ಬೇಯಿಸಿದ ಹುರುಳಿಕಾಳಿಗೆ ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಆಲೂಗೆಡ್ಡೆ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್. ಇದೊಂದು 4 ನಿಮಿಷ 5 ನಿಮಿಷದಲ್ಲಿ ಆಗೋಂಥದ್ದು. ನೋಡಿ, ನಾನು ಸಿಂಪಲ್ಲಾಗೇ ಮಾಡಿದ್ದು. ಆಲೂಗೆಡ್ಡೆ ಬೇಯಿಸ್ಕೊಂಡು ಪೆಪ್ಪರು, ಅರಿಶಿನ ಹಾಕಿದ್ದೆ. ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿದ್ದೆ. ಆಮೇಲೆ ಇದನ್ನು ಚೆನ್ನಾಗಿ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಕಡೆ ನೋಡಿ ಸೇಮು ಹುರುಳಿಕಾಳು ಮೊಳಕೆ ಕಟ್ಟಿ ಇಟ್ಟಿದೆ, ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಕಿದ್ದೆ. ಆಮೇಲೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ ಪುಡಿ ಹಾಕಿ ಒಗ್ಗರಣೆ ಹಾಕಿ, ತೆಂಗಿನಕಾಯಿ ತುರಿದು ಹಾಕಿಲ್ಲ, ಸೆಕೆಗೆ ಕೆಟ್ಟೋಗುತ್ತೆ ಅಂತ. ನೋಡಿ, ಒಳ್ಳೆ ಎರಡೂ ಪಲ್ಯನೂ ರೆಡಿ ಆಯಿತು. ಸಿಂಪಲ್ಲಾದ ಒಳ್ಳೆ ಎರಡೂ ಪಲ್ಯನೂ ರೆಡಿ ಆಯಿತು. ಈಸಿಯಾಗಿ ಮಾಡ್ಬೋದು.